ಬನ್ನಿ ಸರ್ ನರೇಂದ್ರ ಬೈಕ್ ತಗೊಂಬೋಣ ಬರ್ಕೊಂಡು ಅರ್ಜೆಂಟ್ ಅಲ್ಲ ಅವರು ಅದಕ್ಕೆ ಸರ್ ಇಲ್ಲ ಸರ್ 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 ಬಹಳ ಸರಳ ಜೀವಿ ತಮ್ಮ ಸ್ವಂತ ದುಡಿಮೆಯಲ್ಲಿ ತನ್ನ ಹುಟ್ಟುಹಬ್ಬಕ್ಕೆ ಅಂತೇಳಿ ಬಡವರಿಗಾಗಿ ಸೀರೆ ಮತ್ತು ಶಾಲಾ ಮಕ್ಕಳಿಗಾಗಿ ಬ್ಯಾಗ್ಗಳು ಮತ್ತು ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಇವೆಲ್ಲವನ್ನು ಮಾಡಿ ತನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅವರೆಲ್ಲರ ಹಿತೈಷಿಗಳು ಮತ್ತು ಅವರ ಅಭಿಮಾನಿಗಳು. ಹೀಗಾಗಿ ಅವರ ಜೀವನ ಸಾರ್ಥಕ ಬದುಕನ್ನು ಕಾಣಲಿ, ತುಂಬು ಜೀವನವನ್ನು ನಡೆಸ್ಕೊಂಡು ಹೋಗಲಿ. ಇನ್ನೂ ಸಾವಿರಾರು ಜನಕ್ಕೆ ಸಮಾಜದಲ್ಲಿ ಸೇವೆಯನ್ನು ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತೇಳಿ ನಾನು ತುಂಬೂರ ಬಗ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಕೊಟ್ಟು ಕಾಪಾಡಲಿ. ಇವತ್ತು ಏನು ಬಹಳಷ್ಟು ವಿಜೃಂಭಣೆಯಾಗಿ ಕಾರ್ಯಕ್ರಮ ನೀವೆಲ್ಲ ಸೇರಿ ಒಂದು ಹಮ್ಮಿಕೊಂಡಿದ್ದೀರಾ ಅಂತ ಸಾರಿ ಹೇಳಿದ್ದಾರೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಹೇಮಂತ್ ಗೌಡರು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಸ್ನೇಹ ಜೀವಿ. ನಮ್ಮ ಸ್ನೇಹ ಅವರ ಇವತ್ತು ನೀವು ನೋಡಿರ್ಬೋದು, ಈ ಸ್ನೇಹ ಬಳಗ ಅವರ ಪ್ರೀತಿ ವಿಶ್ವಾಸದಿಂದ ಈ ಮಟ್ಟಿಗೆ ಆ ಸ್ನೇಹ ಬಳಗ ಬೆಳೆಸೋಕ್ಕಾಗುವಂತ ಸಾಧ್ಯ. ಅವ್ರೆ ಹಂಪಿ ನಗರದ ಯುವ ಮುಖಂಡರು, ಬಿಜೆಪಿಯಲ್ಲಿ ಇವತ್ತಿನ ಯುವ ನಾಯಕರಾಗಿ ಬೆಳೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ನಾವು ನೋಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ಆಸೆ. ಸರ್, ಇವತ್ತು ಹುಟ್ಟುಹಬ್ಬ ಅಂತೇಳಿ ಬಹಳ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಒಂದು ಅಭಿಮಾನಿಗಳು ಇಲ್ಲಿ ಇದ್ದಾರೆ, ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿ ಆಯ್ತಿದೆ. ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಚಿಕ್ಕ ವಯಸ್ಸಿಂದ ಇದ್ದ ನಮ್ಮ ವಿನೋದ್ ಆಗಿರ್ಬೋದು, ನಮ್ಮ ಪ್ರದೀಪ್ ಆಗಿರ್ಬೋದು, ಎಲ್ಲರೂ ಸೇರ್ಕೊಂಡು ನಮ್ಮ ರವೀಂದ್ರ ಅವರು, ನಮ್ಮ ನಾಯಕರು, ರಾಮಾಂಜನೇಯ ಅವರು, ಮಂಡಲ ನಾಯಕರು, ಸಿದ್ದಣ್ಣ ಅವರು
ಎಲ್ಲ ಸೇರ್ಕೊಂಡು ಬಂದು ಇವತ್ತು ಮಾಡಿ ತುಂಬಾ ಖುಷಿ ಆಯ್ತಿದೆ. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಅಂತ. ಬನ್ನಿ ಅಂದ್ರು ಬಂದಾದ್ಮೇಲೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜೋರ ಮಾಡ್ತಿದ್ದಾರೆ. ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇದು ಮಾಡ್ತಾ ಇರೋದು ಸಂತೋಷದ ಸಮಯ ಅಂತ ಹೇಳ್ಬೋದು ಇದನ್ನ. ಯಾಕಂದ್ರೆ ಅನುದಾನ ಮಾಡಿಸ್ತಾ ಇದ್ದಾರೆ, ಸಾರ್ವಜನಿಕ ಅನುದಾನ ಆಗಿದೆ, ನಮ್ಮ ಬಡ ಮಕ್ಕಳುಗಳಿಗೆ ಬ್ಯಾಗ್ ವಿತರಣೆ ಆಗಿದೆ, ತಿರ್ಗಾ ಸೀರೆ ವಿತರಣೆಗಳಾಗಿದೆ. ತುಂಬಾ ಖುಷಿ ಆಯ್ತಿದೆ ಈ ಸಂದರ್ಭ. ಸರ್ ಎಷ್ಟು ಸೀರೆಗಳು ಕೊಡ್ತಾ ಇದ್ದೀರಾ, ಎಷ್ಟು ಬ್ಯಾಗ್ ಕೊಟ್ಟಿದ್ದೀರಾ ಸರ್? ಈಗ 300ರಿಂದ 400 ಜನಕ್ಕೆ ಸೀರೆಗಳು ಹಂಚಿಕೆ ಆಗಿದೆ. ಬ್ಯಾಗ್ಗಳು 200 ಜನಕ್ಕೆ 200 ಮಕ್ಕಳುಗಳಿಗೆ ಒಯ್ತಾ ಇದ್ದೀವಿ. ತಿರ್ಗಾ ಅನಾಥಾಶ್ರಮಗಳಿಗೂ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತೆ ಇವತ್ತು ಈ ಸಂಭ್ರಮ ನೋಡಿದ್ರೆ, ಸ್ನೇಹಿತರುಗಳು ನೋಡಿದ್ರೆ ಸಾಗರದನ್ಗೆ ಕಾಣಿಸ್ತಾ ಇದೆ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತಿದೆ. ಯಾಕಂದ್ರೆ ಇಷ್ಟು ಜನ ಬಂದಿದ್ದಾರೆ, ನನ್ನ ಅಭಿಮಾನಿ ಬಂದ್ರೆ ನನಗೆ ಖುಷಿ ಅದು. ಯಾಕಂದ್ರೆ ಇಷ್ಟು ಜನ ನೋಡಿ ನನ್ಗೆ ಖುಷಿ ಆಯ್ತಿದೆ. ಮತ್ತೆ ಅವ್ರಿಗೆಲ್ಲ ತಾವು ಏನ್ ಹೇಳ್ತೀರಾ? ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಸಿಗಲ್ಲ, ಸ್ನೇಹಿತರುಗಳು ನನ್ಗೆ ಸಿಕ್ಕಿದ್ದಾರೆ, ನನಗೆ ಖುಷಿ ಆಯ್ತು. ಮತ್ತೆ ರವೀಂದ್ರ ಸರ್ ಹೇಳ್ತಿದ್ರು, ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಏನೋ ತಮ್ಮ ಸಹಕಾರ ಮಾಡ್ತಾ ಇದ್ದಾರೆ. ದೇವ್ರು ಕೊಟ್ಟಿರೋದು ನನ್ನ ಕೈಲಿ ಏನೋ ಇಲ್ಲ. ನಮ್ಮ ಪಾಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇವರೇ ಹೇಳ್ತಿದ್ರು, ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಅಷ್ಟೇ, ಏನಿಲ್ಲ ನಮ್ಮ ಕೈಲಿ. ಮತ್ತೆ ಸಮಾಜಕ್ಕೆ ಇವತ್ತಿನ ದಿವಸದಲ್ಲಿ ಇವತ್ತೇನಾದ್ರೂ ವಿಶೇಷ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ? ಅನುದಾನ ನಡೆಸಿದ 1,000ದಿಂದ 1,500 ಜನಕ್ಕೆ ಅನುದಾನ ನಡೆಯುತ್ತೆ. ತಿರ್ಗಾ ಸೀರೆ ವಿಷಣೆ, ತಿರ್ಗಾ ಆಮೇಲೆ ನಮಗೆ ಬ್ಯಾಗ್ಗಳು ಇದೆಲ್ಲ ಕೊಡ್ತಾ ಇದ್ದಾರೆ. ಸರ್, ಈಗ ಅನೇಕ ಗಣ್ಯರು ಮತ್ತೆ ಕಾರ್ಯಕರ್ತರೆಲ್ಲ ಬಂದು ನಿಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಬಿಸಿ ಇದ್ರು ನಮಗೋಸ್ಕರ ಬಂದು ಇಲ್ಲಿ ನಿಂತ್ಕೊಂಡು ನನಗೋಸ್ಕರ ಜೊತೆ ನಿಂತ್ಕೊಂಡು ಮಾಡಿಕೊಟ್ರು. ತುಂಬಾ ಖುಷಿ ಆಯ್ತು ಸರ್. ವೈದ್ಯ ಸರ್ ಹೇಳಿದ್ದಾರೆ, ಈಗ ಕೌನ್ಸಿಲರ್ ಕ್ಯಾಂಡಿಡೇಟ್ ಅಭ್ಯರ್ಥಿಯಾಗಿ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ಹೇಳ್ದಲ್ಲ, ದೇವರು ಬಿಟ್ಟಿದ್ದು, ನಮ್ಮ ಕೈಲಿ ಏನಿಲ್ಲ. ನಾನೀಗ ರಾಜಕೀಯಕ್ಕೆ ಬರಬೇಕು, ಇದನ್ನ ಮಾಡಬೇಕು ಅಂತ ಮಾಡ್ತಿಲ್ಲ. ಗುರುತಿಸಿ ಅವರು ಹೇಳಿದ್ದಾರೆ, ಇಂಡಿವಿಜುವಲ್ ಅವರೇ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಇದು ಸರ್ ಅಭಿಪ್ರಾಯ? ಅದೇ ಸರ್, ಹೇಳ್ತಿದ್ರಲ್ಲ, ಖುಷಿ ಆಯ್ತು ಅಷ್ಟೇ. ಯಾಕಂದ್ರೆ ನಾನು ಬರಬೇಕು ಅಂತ ನಾನು ಬಂದವನಲ್ಲ, ನಾನು ಮಾಡಬೇಕು ಅಂತ ಮಾಡ್ದನಲ್ಲ, ಅದ್ರ ಕಡೆ ಬರ್ತಾ ಇದೆ. ನಮ್ಮ ಕೈಲಿ ಏನಾಗುತ್ತೆ ವರ್ಷ ಏನ್ ಮಾಡ್ಕೊಂಡ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಸರ್, ನೀವು ಕಂಡಂತೆ ನಿಮ್ಮ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ ಸರ್? ಸರ್, ಸಿಕ್ಕಾಪಟ್ಟೆ ಸಮಸ್ಯೆ ಸರ್. ಈಗ ನೀವೇ ನೋಡ್ಬೋದು, ಪಕ್ಕದಲ್ಲಿ ರೋಡ್ಗಳೆಲ್ಲ ಅಗದಾಕಿದ್ದಾರೆ. ಒಂದು 2 ವೀಲರ್ ಓಡಾಡಕ್ಕಾಗಲ್ಲ. ಇದು ರೋಡ್ ಅಂತಾರ ಸರ್. ಹಂಪಿ ನಗರ ಅಂದ್ರೆ ಹೆಂಗಿತ್ತು ಸರ್? ನಮ್ಮ ಮೈಸೂರು ಹಳೆ ಕಾಲದ ಹಂಪಿ ನಗರ ಯಾವ ತರ ಇತ್ತು, ಆ ತರ ಇತ್ತು. ಇವತ್ತು ನಮ್ಮ ನೋಡ್ರೆ ನಮ್ಮ ರೋಡಲ್ಲಿ ಓಡಾಡಕ್ಕಾಗಲ್ಲ ಸರ್. ಹುಟ್ಟಿ ಬೆಳೆದಿದ್ದು ಇದೇ ಜಾಗ. ಇವತ್ತು ನಮ್ಮ ರೋಡ್ಗಳು ನೋಡಕ್ಕಾಯ್ತಲ್ಲ, ಒಂದು ಮೋರಿ ನೋಡಕ್ಕಾಯ್ತಲ್ಲ, ಒಂದು ಕಂಬಿಗಳಿಲ್ಲ. ರಾತ್ರಿ ಹೊತ್ತು ಏನು ಓಡಾಡಕ್ಕಾಗಲ್ಲ ಹೆಂಗಸರು ಮಕ್ಕಳುಗಳು. ಈ ರೇಂಜ್ ಮಾಡ್ಬಿಟ್ಟು ತಿರ್ಗಾ ನೀವು ಏನ್ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಏನು ಚೆನ್ನಾಗಿಲ್ಲ ಸರ್, ಎಲ್ಲ ಹಾಳು ಮಾಡಕ್ ಬಿಡಾರೆ. ಅದನ್ನ ಹೇಳ್ಬೇಕು ನಾವು. ಸರ್, ನಿಮ್ಗೆ ಯಾವ್ದಾದ್ರು ಮುಂದಾಲೋಚನೆ ಇದೆಯಾ, ಈ ತರ ಮಾಡಬೇಕು, ಈ ತರ ನನ್ನ ವಾರ್ಡ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ? ಮಾದರಿ ಕ್ಷೇತ್ರ ಮಾಡಬೇಕು ಅಂತ ನಮ್ಗೆ ಭಾರಿ ಆಸೆ ಇದೆ. ಯಾಕಂದ್ರೆ ನಮ್ಮ ರವೀಂದ್ರಣ್ಣ ಹೇಳಿರೋದು ಅದೇನೆ, ಅವ್ರು ಮಾಡ್ತಾ ಇರೋದು ಪಾಪ ಅದೇ ಕೆಲಸನೇ. ಅವ್ರ ಕೆಳಗಡೆ ನಾವು ಇದ್ದಾಗ ನಾವು ಅದೇ ಕೆಲಸನೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಆರ್ಟಿಸ್ಟ್ ಲೇಔಟ್ ಹೋದ್ರೆ ಹಂಪಿ ನಗರ ಅಂತ ಹೆಸರಿರೋದು ವಿಜಯನಗರದಲ್ಲಿ, ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಅದೇ ದೊಡ್ಡದಿದ್ದು. ಈಗ ತಿರ್ಗಾ ಈ ಹಂಪಿ ನಗರ ನಾವು ಎತ್ಕೊಂಡು ಹೋಗ್ಬೇಕು, ನಮ್ಗೆ ಆಸೆ ಇದೆ ಸರ್. ಯಾಕಂದ್ರೆ ಹುಟ್ಟಿ ಬೆಳೆದ ಜಾಗ ನಮ್ದು ಇದು, ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ನಮ್ಮ ಪ್ರಯತ್ನ ಎಷ್ಟು ಪಡ್ತೀವೋ ಮಾಡೋಣ, ಮಾದರಿ ಜಾಗ ಮಾಡೋಣ ಸರ್. ಕೊನೆಯದಾಗಿ, ಈಗ ಕಾರ್ಯಕರ್ತರಾಗ್ಲಿ, ಅಭಿಮಾನಿಗಳಾಗ್ಲಿ, ಎಲ್ಲ ಮುಖಂಡರಿಗಾಗ್ಲಿ ಇವತ್ತು ನಿಮ್ಮ ಹುಟ್ಟದ ಹಬ್ಬಕ್ಕೆ ಬಂದು ವಿಶ್ ಮಾಡಿದ್ದಾರೆ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಧನ್ಯವಾದ ಸರ್.